ವೀಕ್ಷಕರಿಗೂ ನಾವು ನಿಮ್ಗೆ ಇವತ್ತು ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸಕ್ ಬಂದಿದೀವಿ. ಸೊ ಈ ಪ್ರಾಪರ್ಟಿ ಬಂದ್ಬಿಟ್ಟು ಒಂದು ಗೇಟೆಡ್ ಕಮ್ಯುನಿಟಿಲಿ ಇದೆ, ಅದು BMRDA ಅಪ್ರೂವ್ಡ್ ಅಂಡ್ ಈ ಪ್ರಾಪರ್ಟಿ ಇಂಡಿವಿಜುವಲ್ ಇ ಖಾತಾ ಮತ್ತು ಎ ಖಾತಾ ಅಪ್ರೂವ್ಡ್ ಆಗಿದೆ. ಸೊ ಈ ಪ್ರಾಪರ್ಟಿ ಡೈಮೆನ್ಷನ್ ನೋಡೋದಾದ್ರೆ 30x38 ಆಗಿದೆ. ಫೇಸಿಂಗ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಆಗಿದೆ ಅಂಡ್ ಮೇನ್ ಡೋರ್ ಈಸ್ಟ್ ಫೇಸಿಂಗ್ ಆಗಿದೆ. ಸೊ ಇಲ್ಲಿ ಮುಂದೆ ಏನ್ ನೋಡ್ತಿದ್ರೆ ಇದು 30 ಫೀಟ್ ರೋಡ್. ಇಲ್ಲಿ ಕ್ಯಾಮ್ರಾಗೆ ಪ್ರೊವಿಷನ್ ಇದೆ. ಸೊ ಇಲ್ಲಿ ವಾಟರ್ ಬೋರ್ವೆಲ್ ಇದೆ ಅಂಡ್ ಇಲ್ಲಿ ನಿಮ್ಗೆ ಅಂಡರ್ ಗ್ರೌಂಡ್ ಅಲ್ಲಿ ಪವರ್ ಸಪ್ಲೈ ಮತ್ತು ಸ್ಯಾನಿಟರಿ ಕೂಡ ಇದೆ. ಸೊ ಈಗ ನಾನು ನಿಂತಿರೋಂತ ಸ್ಪೇಸ್ ಪಾರ್ಕಿಂಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಪಕ್ಕದಲ್ಲಿರೋದು ಮೀಟರ್ ಬೋರ್ಡ್. ಬನ್ನಿ ಪ್ರಾಪರ್ಟಿನ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ. ಸೊ ಈಗ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಇಂದ ಮಾಡಿರೋದು. ಸೊ ಡೀಟೇಲ್ ಡಿಸೈನ್ಸ್ ಇದೆ. ಎಂಟರ್ ಆದ ತಕ್ಷಣ ಸ್ಪೇಷಿಯಸ್ ಆಗಿರುವಂತ ಹಾಲ್ ಇದೆ. ಸೊ ಕಲರ್ಫುಲ್ ಲೈಟ್ಸ್ ಇದೆ. ತುಂಬಾ ಲೈಟ್ಸ್ ನ ಈ ಮನೇಲೆ ಕೊಟ್ಟಿದ್ದಾರೆ ಅಂಡ್ ವಿಂಡೋಸ್ ಎಲ್ಲ ಇದೆ. ಹೈಟೆಡ್ ವಿಂಡೋಸ್ ಇರೋದ್ರಿಂದ ವೆಂಟಿಲೇಷನ್ ಮತ್ತೆ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾನ್ ನಿಂತ್ಕೊಂಡಿರೋಂತ ಸ್ಪೇಸ್ ಇದು ಡೈನಿಂಗ್ ಏರಿಯಾ ಅಂಡ್ ಮೇಲೆ ಇಲ್ಲಿ ಸ್ಕೈಲೈಟ್ ನ ಕೊಟ್ಟಿದ್ದಾರೆ. ಸೊ ಈ ಕಡೆ ಇರೋದು ಕಿಚನ್. ಕಿಚನ್ ಪಕ್ಕದಲ್ಲಿ ಒಂದು ವಿಂಡೋ ಇದೆ ಅಂಡ್ ಕಿಚನ್ ಕಡೆ ಏನ್ ನೋಡ್ತಿದ್ದೀರಾ, ಇಲ್ಲಿ ಒಂದು ಕಾಮನ್ ಬಾತ್ರೂಮ್ ಮತ್ತೆ ಯುಟಿಲಿಟಿಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ಬೆಡ್ರೂಮ್. ಸೊ ಈ ಮನೆಯ ಫಸ್ಟ್ ಬೆಡ್ರೂಮ್. 2 ವಿಂಡೋಸ್ ಇದೆ. ಸೊ ಬೆಳಕು ತುಂಬಾ ಚೆನ್ನಾಗಿ ಬರ್ತಿದೆ ಮನೆಗೆ. ಸೊ ಇವಾಗ ಗ್ರೌಂಡ್ ಫ್ಲೋರ್ ನ ನೋಡಿದ್ವಿ, ಬನ್ನಿ ಫಸ್ಟ್ ಫ್ಲೋರ್ ನ ಕೂಡ ನೋಡ್ಕೊಂಡ್ ಬರೋಣ. ಸೊ ಸ್ಟೇರ್ ಕೇಸ್ ಎಲ್ಲ ಕೂಡ ವೈಡ್ ಆಗಿದೆ ಅಂಡ್ ಪಕ್ಕದಲ್ಲಿ ಟಫನ್ ಗ್ಲಾಸ್ ಇದೆ, ಅದರ ಜೊತೆ ರೈಲಿಂಗ್ಸ್ ಕೂಡ ಇದೆ. ಸೊ ಈ ಫ್ಲೋರ್ ಅಲ್ಲಿ ನಮ್ಗೆ ಟೋಟಲ್ ಆಗಿ 2 ರೂಮ್ ಸಿಗುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್. ಸೊ ಫಸ್ಟ್ ಬೆಡ್ರೂಮ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ ಅಂಡ್ ಹಾಲ್ ಅಲ್ಲಿ ಹೆಂಗಿತ್ತೋ ಅದೇ ತರ ವಿಂಡೋ ಸೆಟಪ್ ಇದೆ ಇಲ್ಲಿ ಕೂಡ. ಇಲ್ಲಿ ಪಕ್ಕದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಇದು ಸೆಕೆಂಡ್ ಬೆಡ್ರೂಮ್. ಇದು ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿದೆ ಅಂಡ್ ವಿಂಡೋಸ್ ಇದೆ ಅಂಡ್ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಈ ಫ್ಲೋರ್ ನ ಹೈಲೈಟ್ ಏರಿಯಾ ಅಂತ ಅಂದ್ರೆ ಈ ಸಿಟ್ ಔಟ್. ಸೊ ಇವಾಗ ನಾನು ಸಿಟ್ ಔಟ್ ಎಂಟರ್ ಆಗ್ತಿದ್ದೀನಿ. ಸಿಟ್ ಔಟ್ ಏರಿಯಾ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಸ್ಪೇಷಿಯಸ್ ಅಂಡ್ ಇಲ್ಲಿ ನೀವು ಪಾರ್ಟಿ ಮಾಡ್ಬೋದು, ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡ್ಬೋದು. ಈ ಸಿಟ್ ಔಟ್ ಗೂ ಕೂಡ ಮುಂದೆ ಟಫನ್ ಗ್ಲಾಸ್ ಜೊತೆಗೆ ಅಸೆಸ್ ರೈಲಿಂಗ್ಸ್ ನ ಕೊಟ್ಟಿದ್ದಾರೆ, ಸೆಕ್ಯೂರ್ ಮಾಡಿದ್ದಾರೆ. ಮುಂದೆ ಎಲ್ಲ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಇವಾಗ ಫಸ್ಟ್ ಫ್ಲೋರ್ ನ ನೋಡಿದ್ವಿ, ಈಗ ಟೆರೆಸ್ ನ ನೋಡಂತ ಸಮಯ. ಬನ್ನಿ. ಸೊ ಇಲ್ಲೆಲ್ಲ ನೋಡ್ತಿದಿರಲ್ಲ, ಸ್ಟೇರ್ ಕೇಸ್ ಪಕ್ಕದಲ್ಲಿ ಕತ್ಲಾದಾಗ ನಿಮ್ಗೆ ಬೆಳಕಿರ್ಲಿ ಅಂತ ಹೇಳಿ ಫುಟ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಎಲ್ಲಾ ಕಡೆಗೂ ಕೊಟ್ಟಿದ್ದಾರೆ ಫುಟ್ ಲ್ಯಾಂಪ್ಸ್ ನ ಸ್ಟೇರ್ ಕೇಸ್ ಹತ್ರ. ಸೊ ಈಗ ಟೆರೆಸ್ ನ ಎಂಟರ್ ಆಗ್ತಿದೀವಿ. ತುಂಬಾ ಚೆನ್ನಾಗಿದೆ ವ್ಯೂ ಅಂಡ್ ಈ ಕಡೆ ನಮ್ಗೆ ಟಫನ್ ಗ್ಲಾಸ್ ಜೊತೆಗೆ ಅಸೆಸ್ ರೈಲಿಂಗ್ಸ್ ನ ಕೊಟ್ಟು ಸೆಕ್ಯೂರ್ ಮಾಡಿದ್ದಾರೆ. ಈಗಾಗಲೇ ಏನ್ ನೋಡಿದ್ರಿ ಸ್ಕೈಲೈಟ್, ಆ ಸ್ಕೈಲೈಟ್ ನ ಇವರು ಟಫನ್ ಗ್ಲಾಸ್ ಇಂದ ಮೇಲೆ ಸೆಕ್ಯೂರ್ ಮಾಡಿದ್ದಾರೆ. ಸೊ ಅಲ್ಲಿ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ಪ್ರಾಪರ್ಟಿ ತುಂಬಾ ಚೆನ್ನಾಗಿತ್ತು ಅಂಡ್ ಇದು ಗೇಟೆಡ್ ಕಮ್ಯುನಿಟಿ. ಸೊ ಈ ಲೊಕೇಶನ್ ಎಲ್ಲಿ ಅಂತ ಕೇಳಿದ್ರೆ, ಸೊ ಇದು ಬಂದ್ಬಿಟ್ಟು ಜಿಗಣಿ, ಬೀಗೆಹಳ್ಳಿ ಅಂಡ್ ಹೈ ಪಾಯಿಂಟ್ ಲೇಔಟ್ ಅಲ್ಲಿ ಬರುತ್ತೆ. ಸೊ ಈ ಪ್ರಾಪರ್ಟಿ ಸುತ್ತಮುತ್ತ ಕನೆಕ್ಷನ್ ನೋಡೋದಾದ್ರೆ ನಮ್ಗೆ ಇಲ್ಲಿ ಹತ್ರದಲ್ಲಿ ಚಂದಾಪುರ್, ಹೊಸೂರ್, ಅತ್ತಿಪೇಳೆ 3 ಲೇನ್ ಸ್ಟೇಟ್ ಹೈವೇ ಹತ್ರದಲ್ಲಿದೆ. ಇಲ್ಲಿ ಜಿಗಣಿ ಸರ್ಕಲ್, ಬನ್ನೇರ್ಘಟ್ಟ, ಎಲೆಕ್ಟ್ರಾನಿಕ್ ಸಿಟಿ ಇದು ಕೂಡ ಹತ್ರದಲ್ಲೇ ಇದೆ ಅಂಡ್ ಸಾಕಷ್ಟು ಒಳ್ಳೆ ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮ್ಗೆ ಆಕ್ಸೆಸಿಬಲ್ ಇದೆ. ಅಂಡ್ ಈ ಪ್ರಾಪರ್ಟಿ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ನ ಕರೆ ಮಾಡಿ ಈ ಪ್ರಾಪರ್ಟಿನ ಯಾವುದೇ ಕಮಿಷನ್, ಬ್ರೋಕರೇಜ್ ಇಲ್ಲದೆ ನಿಮ್ದಾಗಿಸ್ಕೊಳ್ಳಿ. ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಧನ್ಯವಾದಗಳು.